ಜಗಳ ಬಿಜೆಪಿಗೆ ಬ್ರಹ್ಮಾಸ್ತ್ರನ. ಡಿಕೆಗೆ ನೆಮ್ಮದಿ ಸಿಗೋದು ಯಾವಾಗ? ಸಿಎಂ ಡಿಕೆ ವಿರುದ್ಧ ಬಿಜೆಪಿ ಟೀಕಾಸ್ತ್ರ. ಈ ಪೆಟ್ಟು ಯಾರ ಒಳಯೇಟು ಎಂದು ಲೇವಡಿ. ಇದು ಬಂಡೆ ಜಲ್ಲಿ ಪುಡಿಯಾಗುವ ಮುನ್ಸೂಚನೆನಾ? ರಾಮಲಿಂಗಾರೆಡ್ಡಿ ರಿಸೈನ್ಗೆ ಬಿಜೆಪಿ ಲೇವಡಿ ಮಾಡ್ತಾ ಇದೆ. ಪಿಕ್ಚರ್ ಅಭಿ ಬಾಕಿ ಹೈ ಎಂದು ಬಿಜೆಪಿ ಲೇವಡಿ. ಬಂಡೆ ಜಲ್ಲಿ ಪುಡಿಯಾಗುವ ಎಲ್ಲ ಮುನ್ಸೂಚನೆ ಸಿಕ್ಕಂತಿದೆ. ಕಿತ್ತಾಟ ಮುಂದುವರಿಯಲಿದೆ ಎಂಬ ಸಂದೇಶ. ಆರಂಭದಲ್ಲೇ ಆಂತರಿಕ ಕಚ್ಚಾಟಗಳೇ ಜಾಸ್ತಿಯಾಗಿವೆ. ಮುಂದಕ್ಕಿನ್ನೆಂಗ್ರಯ್ಯ ಕಾಂಗ್ರೆಸ್ ಸಚಿವರ ಖಾತೆ ಗುದ್ದಾಟಕ್ಕೆ ಬಿಜೆಪಿ ಲೇವಡಿ. ಬಂಡೆಯನ್ನ ಕುಟ್ಟಿ ಪುಡಿ ಮಾಡಿ ಜಲ್ಲಿ ಮಾಡ್ತವ್ರೆ. ಹಿಂಗೆ ಮುಂದಕ್ಕೆ ಹೋದ್ರೆ ಕತೆ ಹೇಗೆ? ಸಿಎಂ ಡಿಕೆ ವಿರುದ್ಧ ಬಿಜೆಪಿ ಟೀಕಾಸ್ತ್ರ ಪ್ರಯೋಗ. ಈ ಪೆಟ್ಟು ಯಾರ ಒಳಯೇಟು ಎಂದು ಸಿದ್ದರಾಮಯ್ಯರ ಹೆಗಲ ಮೇಲೆ ಬಂದೂಕಿಡೋ ಪ್ರಯತ್ನ. ಇದು ಬಂಡೆ ಜಲ್ಲಿ ಪುಡಿಯಾಗುವ ಮುನ್ಸೂಚನೆನಾ? ರಾಮಲಿಂಗಾರೆಡ್ಡಿ ರಿಸೈನ್ಗೆ ಬಿಜೆಪಿ ಲೇವಡಿ ಮಾಡ್ತಾ ಇದೆ. ಪಿಕ್ಚರ್ ಅಭಿ ಬಾಕಿ ಹೈ, ಇವೆಲ್ಲವೂ ಸಣ್ಣ ಟ್ರೇಲರ್ ಅಷ್ಟೇ. ಬಿಜೆಪಿ ಲೇವಡಿ. ರಾಮಲಿಂಗಾರೆಡ್ಡಿ ಮುನಿಯಪ್ಪ ಇಬ್ಬರಲ್ಲಿ ನೋಡಿ, ಬಿಜೆಪಿಯ ಅಧಿಕೃತ ಖಾತೆಯಲ್ಲಿ ಪಿಕ್ಚರ್ ಅಭಿ ಬಾಕಿ ಹೈ, ಇನ್ನು ಮುಂದಕ್ಕೈತೆ ಮಾರಿ ಹಬ್ಬ ಅನ್ನೋ ತರಹದ ಬರಹ. ನೇರವಾಗಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಅಂದ್ರೆ ಡಿಕೆ ಅಂದ್ರೆ ಕಾಂಗ್ರೆಸ್, ಡಿಕೆ ಸರ್ಕಾರವನ್ನ ಲೇವಡಿ ಮಾಡಿದ ಬಿಜೆಪಿ. ಕರ್ನಾಟಕದ ಅಧಿಕೃತ ಖಾತೆ. ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಸಂಭಾಳಿಸ್ಕೊಂಡು ಹೋಗೋದಕ್ಕೆ. ನಿಮ್ಮ ನಿರ್ಧಾರಗಳೆಲ್ಲವೂ ವೀಕು. ನಿಮ್ಮವರೇ ಮೈಕ್ ಮುಂದೆ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ನಾನು ರಾಜೀನಾಮೆ ಕೊಡ್ತೀನಿ, ಸಹಿಸ್ಕೊಳಕ್ಕಾಯ್ತಿಲ್ಲ ಅಂತ. ಹಿಂಗೆ ಮುಂದಕ್ಕೆ ಹೋದ್ರೆ ಬಂಡೆ ತರಹದ ನಿಮ್ಮನ್ನ ಜಲ್ಲಿ ಕಲ್ಲಂತೆ ಪುಡಿಗಡ್ತಾರೆ. ಯಾರು ಹೇಳೋದು ಇದನ್ನ? ರಾಜ್ಯ ಬಿಜೆಪಿ. ನಿಮ್ಮ ಒಳ ಜಗಳ ಯಾರ ಪೆಟ್ಟು ಅಂತೇಳಿ ಮತ್ತೊಂದು ವ್ಯಕ್ತಿತ್ವಕ್ಕೂ ಕೂಡ ಅವರು ಬೆರಳು ಬೊಟ್ಟು ಮಾಡಿ ತೋರಿಸ್ತವ್ರೆ. ಈ ಇಬ್ಬರು ಜಗಳ ಮೂರನೇವನ್ ಲಾಭ, ಎಲ್ಲೋ ಕೂತ್ಕೊಂಡು ಮೂರನೇವ್ರು ನಗ್ತಿದ್ದಾರೆ ಅಂತ ಅದರ ಅರ್ಥ. ಸೊ ಕಾಂಗ್ರೆಸ್ಸಿನ ಒಳ ಜಗಳದ ಇಂಚಿಂಚು ಏನು ಅವರ ಡೆವಲಪ್ಮೆಂಟ್ಗಳನ್ನು ಬಿಜೆಪಿ ಗಮನಿಸ್ತಾ ಇದೆ. ಏನೇನಾಗುತ್ತೋ ಏನು ಅಂತ. 137 MLAಗಳಿರುವ ಒಂದು ಸುಭದ್ರ ಸರ್ಕಾರ ಕಾಂಗ್ರೆಸ್. 33 ಖಾತೆಗಳ ಪೈಕಿ 13 ಜನ ಈಗಾಗಲೇ ಅಧಿಕೃತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನೊಂದು 20 ಜನ ಬಾಕಿ ಇದ್ದಾರೆ. ಸಚಿವ ಸಂಪುಟ ಸಂಪೂರ್ಣ ಆಗಿಲ್ಲ. ಆಗದೆಯೂ ಇಷ್ಟೊಂದು ರಾದ್ಧಾಂತ ಅನ್ನೋದಾದ್ರೆ ಮುಂದಕ್ಕಿನ್ನೆಂಗೆ? ಶುಕ್ರವಾರನೇ ಈ ಪರಿ ಆದರೆ ಶನಿವಾರ ಭಾನುವಾರ ಇನ್ನೆಂಗಿರುತ್ತೆ ಅಂತ ಹೇಳಿ ಬಿಜೆಪಿ ಈಗಲೇ ಊಹೆ ಮಾಡ್ಕೊಂಡು ಹೇಳ್ತಾ ಇದೆ. ರಾಮಲಿಂಗಾರೆಡ್ಡಿ ಕಾರಣ ಕೊಟ್ಟರು. KH ಮುನಿಯಪ್ಪನವರು ಹಲ್ ಕಚ್ಕಂಡೇ ಮಾತನಾಡಿದ್ರು. ನಮಗೆ ನಮ್ಮ ಸೀನಿಯಾರಿಟಿನ ಗಮನಿಸಬೇಕಾಗಿತ್ತಲ್ಲ, ನಮ್ಮ ಕೂದಲು ಬೆಳ್ಳಗಾಗಿರೋದು ಬಿಸಿಲಲ್ಲಿ ನಿಂತ್ಕೊಂಡಲ್ಲ, ಅನುಭವದಲ್ಲಿ ಅಂತ. ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರ ಜೊತೆಲಿ ಮಾತಾಡ್ತಾರೆ. ಇದೇ ನೋಡಿ, ರಾಮಲಿಂಗಾರೆಡ್ಡಿ ಸಾಹೇಬರು ಅತ್ಯಂತ ಹಿರಿಯ ನಮ್ಮ ಪಕ್ಷದ ಮುಖಂಡರಾಗಿದ್ದಾರೆ. ಸುಮಾರು 8 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಬ್ಯಾಂಗ್ಳೂರಿನ ಒಂದು ಜವಾಬ್ದಾರಿ ನೋಡಿಕೊಂಡು ಹಿಂದೆನೂ ಉತ್ತಮವಾಗಿ ಸೇವೆಯನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲರೂ ನಮ್ಮಲ್ಲಿ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಅವರು ವರಿಷ್ಠರ ಜೊತೆಯಲ್ಲಿ ಮಾತನಾಡ್ತಾರೆ. ಮತ್ತು ವರಿಷ್ಠರು ಅವ್ರ ಜೊತೆಯಲ್ಲಿ ಮಾತನಾಡಿ ಅವರು ನಾಮಪತ್ರ ಹಿಂಪಡಿತಾರೆ ಅನ್ನುವಂಥ ವಿಶ್ವಾಸ ಇದೆ. ಸಮಾಧಾನ ಮಾಡಬೇಕಾಗಿತ್ತಲ್ವಾ? ಸಿಎಂ ಆಗಲಿ ಹಿರಿಯರಾಗಲಿ ಎಲ್ಲ ಮಾತಾಡಬೇಕಿತ್ತಲ್ಲ. ಎಲ್ಲ ನಮ್ಮ ಪಕ್ಷದ ಆಂತರಿಕ ವಿಷಯಗಳಿದ್ದಾವೆ. ನಮ್ಮ ಪಕ್ಷದ ವರಿಷ್ಠರು ಇದನ್ನು ಸರಿಪಡಿಸ್ತಾರೆ. ರಾಹುಲ್ ಗಾಂಧಿ, ಖರ್ಗೆ ಅವರೆಲ್ಲ ಇಂಟರ್ನಲ್ ಮ್ಯಾಟರ್ ಅದೇ ಸಾರ್ಟ್ ಔಟ್ ಆಗ್ತದೆ. ಮುನಿಯಪ್ಪ ಅವರು ತಮಗೆ ಮೇಜರ್ ಪೋರ್ಟ್ಫೋಲಿಯೋ ಕೊಡಬೇಕಿತ್ತು ಅಂತ ಕೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ, ನನಗೆ ಸಂಬಂಧ ಇಲ್ಲ ಅದು. ಸರ್, ಈಗ ಸಿಎಂ ಆಗಿ ಇನ್ನೂ 40 ಅವರ್ಸ್ ಆಗಿದೆ. ಇಷ್ಟು ಬೇಗ ಈ ರೀತಿ ಅಸಮಾಧಾನ ನೋಡಿ, ಈಗ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಭಾಳ ಹೈ ಆಗಿದ್ದಾವೆ. ಅವು ಮೀಟ್ ಔಟ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಸ್ವಲ್ಪ ಎಲ್ಲರೂ ಪಕ್ಷ ಅಂದರೆ ಪರಸ್ಪರ ವಿಶ್ವಾಸದಿಂದ ಸಹಕಾರದಿಂದ ಹೋಗಬೇಕಾಗ್ತದೆ. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಅವ್ರ ಮೇಲೆ ಜವಾಬ್ದಾರಿ ಅದೇ, ಎಲ್ಲರೂ ಕೇಳಬೇಕು. ಸೊ ಆ ಪ್ರೊಸೆಸ್ನಲ್ಲಿ ಕೆಲವು ಸತೆ
ನಾವು ನೋವು ಮಾಡಿಕೊಂಡ್ರೆ ಸರಿಯಲ್ಲ. ಅವ್ರ ಡಿಫಿಕಲ್ಟೀಸು ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗ್ತದೆ. ಹಾಗೆ ಎಲ್ಲರೂ ಒಕ್ಕಟ್ಟದಿಂದ ಹೋಗ್ತಾರೆ, ಆದರೆ ಯಾವ ಸಂದೇಹ ಸಂಶಯ ಇಲ್ಲ. ಸರ್ ಸ್ಪೀಕರ್ ಹೆಸರಿಗೆ ನಿಮ್ಮ ಇಂಟರ್ನಲ್ ಮ್ಯಾಟರ್ ಅದೇ ಸಾರ್ಟ್ ಔಟ್ ಆಗ್ತದೆ. ಮುನಿಯಪ್ಪ ಅವರು ತಮಗೆ ಮೇಜರ್ ಪೋರ್ಟ್ಫೋಲಿಯೋ ಕೊಡಬೇಕಿತ್ತು ಅಂತ ಕೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ ರೀ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ, ನನಗೆ ಸಂಬಂಧ ಇಲ್ಲ ಅದು. ಸರ್ ಈಗ CM ಆಗಿ ಇನ್ನೂ 24 ಈ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಹಿರಿಯರು, ಅವರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ವಾಸ್ತವ ಅಂದ್ರೆ ರಾಜ್ಯದ ಬಗ್ಗೆ ಕಾಂಗ್ರೆಸ್ಸಿಗೆ ಕಾಳಜಿ ಇಲ್ಲ. 3 ವರ್ಷದಿಂದ ಹಗ್ಗ ಜಗ್ಗಾಟ ನಡೀತಾನೆ ಇದೆ, ಈಗಲೂ ಹಗ್ಗ ಜಗ್ಗಾಟ ನಡೆಯುತ್ತಿದೆ. ವಿಜಯೇಂದ್ರ ಮಾತನಾಡಿರುವಂತಹ ಯಾವ ಖಾತೆ ಯಾವ ಸ್ಥಾನಮಾನ ಅನ್ನೋ ಕಿತ್ತಾಟ ಇದೆ. ಇದೇ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಮಧ್ಯಂತರ ಚುನಾವಣೆ ನಡೀಬಹುದು ಅಂತ ಹೇಳಿ ವಿಜಯೇಂದ್ರ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಸಚಿವ ಸಂಪುಟ ಮೊದಲನೆಯ ವಿಕೆಟ್ ಪತನ ಆಗಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದರೆ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ನವರಿಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ. ನಾಡಿನ ರೈತರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು, ಅದ್ರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಕಳೆದ 3 ವರ್ಷ ಹಗ್ಗ ಜಗ್ಗಾಟದಲ್ಲೇ 3 ವರ್ಷ ಕಳೆದಿದ್ದಾರೆ. ಯಾವುದೇ ಒಬ್ಬ ಸಚಿವ ನಾಮಕವಾಸ್ತೆಗೆ ಉಸ್ತುವಾರಿ ಸಚಿವರಷ್ಟೇ. ರಾಜ್ಯದ ಸಚಿವರು ಏನಿದ್ದಾರೆ ತಮ್ಮ ಜಿಲ್ಲೆಗಳಿಗೆ ಸೀಮಿತ ಆಗಿದ್ದರೆ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಪ್ರವಾಸವನ್ನು ಮಾಡಲಿಲ್ಲ. ಆದರೆ ಈಗ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಇರೋದು ಕೇವಲ 2 ವರ್ಷ ಮಾತ್ರ. ಈಗ ಮತ್ತೆ ಹಗ್ಗ ಜಗ್ಗಾಟ, ಯಾವ ಪೋರ್ಟ್ಫೋಲಿಯೋ ತೆಗೆದುಕೊಳ್ಬೇಕು, ಯಾವ ಜಿಲ್ಲೆ ಉಸ್ತುವಾರಿನ ಪಡೆದುಕೊಳ್ಬೇಕು, ಇದರ ಕಿತ್ತಾಟದಲ್ಲಿ ರಾಮಲಿಂಗಾರೆಡ್ಡಿ ಅವರೇ ಇವತ್ತು ರಾಜೀನಾಮೆ ನೀಡಿದ್ದಾರೆ. ನಾನು ಇಷ್ಟೇ ಹೇಳುವಂಥದ್ದು, DK ಶಿವಕುಮಾರ್ ನೇತೃತ್ವದ ಈ ಸರ್ಕಾರ ಏನಿದೆ ರಾಜ್ಯದಲ್ಲಿ, ಇದರಿಂದ ಅಭಿವೃದ್ಧಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಜನರ ಭರವಸೆಗಳ ನೀರೆರಿಯುವಂಥ ಕೆಲಸವನ್ನು ಅವ್ರು ಮಾಡೋರಿದ್ದಾರೆ. ರಾಜ್ಯದ ಜನರ ಅಪೇಕ್ಷೆ ಇದೆ, ಇಂಥ ಬಡವರ ವಿರೋಧಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಬೇಕು, ಮುಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು. ಇದು ನಮ್ಮ ಅಪೇಕ್ಷೆಗಿಂತ ಹೆಚ್ಚಾಗಿ ರಾಜ್ಯದ ಜನರ ಅಪೇಕ್ಷೆನೂ ಕೂಡ ಇದಿದೆ. ಹಾಗಾಗಿ ಒಬ್ರಿಗೊಬ್ರು ಕಾಲು ಎಳೆಯೋದ್ರಲ್ಲೇ 2 ವರ್ಷ ಕಳೀತಾರೆ. ಅದು ಅದಕ್ಕಿಂತ ಮುಂಚಿತವಾಗಿಯೇ ಮಧ್ಯಂತರ ಚುನಾವಣೆ ಬಂದರೂ ಕೂಡ